Cauchy sequence. A sequence xn, a sequence xn is said to be Cauchy's sequence sequence if for every epsilon is greater than 0, however small, there exists a positive integer integer m such that mod xn plus p minus xn is less than epsilon for every n is greater than or equal to m. P belongs to n. Okay, where this n is natural number. A sequence xn is said to be Cauchy's sequence if for every epsilon is greater than 0, however small, there exists a positive integer m such that mod xn plus p minus xn is less than epsilon for every n is greater than or equal to m. P belongs to n. xn ಅನ್ನುವ ಸೀಕ್ವೆನ್ಸನ್ನು ಕೌಶಿ ಸೀಕ್ವೆನ್ಸ್ ಅಂತ ಹೇಳಬೇಕು ಅಂದರೆ ಗ್ರೇಟರ್ ದನ್ 0 ಇರುವಂತಹ ಯಾವುದೇ ಎಪ್ಸಿಲಾನ್ ತಗೊಂಡ್ರು. ಈ ಎಪ್ಸಿಲಾನ್ ಅಂದರೆ ಏನು? ಎಪ್ಸಿಲಾನ್ ಅನ್ನೋದೊಂದು ಗ್ರೇಟರ್ ದೆನ್ 0 ಇರುವ ರಿಯಲ್ ನಂಬರ್, ಅಂದರೆ ಪಾಸಿಟಿವ್ ರಿಯಲ್ ನಂಬರ್. ಅದು ಆರ್ಬಿಟ್ರಿ ವೆರಿ ಸ್ಮಾಲ್, ವೆರಿ 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 ಸ್ಮಾಲ್. ಓಕೆ, ಅದನ್ನ ಎಷ್ಟೇ ಸ್ಮಾಲ್ ಬೇಕಾದರೂ ತಗೊಳ್ಳಿ, ಅಲ್ಲೊಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂತ ಹೇಳಿದರೆ ಆ ಎಮ್ ಮತ್ತು ಅದರ ನಂತರ ಬರುವ ಯಾವುದೇ ಎರಡು ಟರ್ಮ್ಗಳ ನಡುವಿನ ಡಿಫರೆನ್ಸ್ ಇದೆಯಲ್ಲ, ಆ ಎಮ್ ಮತ್ತು ಅದರ ನಂತರ ಬರುವ ಯಾವುದೇ ಎರಡು ಟರ್ಮ್ಗಳ ನಡುವಿನ ಡಿಫರೆನ್ಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಆಗಿರುತ್ತೆ ಅಂತ ಹೇಳುತ್ತೆ. ಅಂದರೆ ನಾವು ಎಪ್ಸಿಲಾನನ್ನು ಎಷ್ಟು ಸ್ಮಾಲ್ ಬೇಕಾದರೂ ತಗೊಂಡ್ರೂ ಕೂಡ ಆ ಸೀಕ್ವೆನ್ಸಲ್ಲಿ ಒಂದು ಸರ್ಟೈನ್ ಸ್ಟೇಜಿನ ನಂತರ ಯಾವುದೇ ಎರಡು ಟರ್ಮ್ಗಳ ನಡುವಿನ ಡಿಫರೆನ್ಸ್ ಇದೆಯಲ್ಲ, ಅದು ಲೆಸ್ ದೆನ್ ಎಪ್ಸಿಲಾನ್ ಆಗಿರುತ್ತೆ. ಇದನ್ನು ಕೌಶಿ ಸೀಕ್ವೆನ್ಸ್ ಅಲ್ಲದೆ ಕೌಶಿಸ್ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸ್ ಅಂತ ಕೂಡ ಹೇಳ್ತಾರೆ. ಓಕೆ, ಕೌಶಿಸ್ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಒಂದು ಥಿಯರಮ್ ನೋಡೋಣ. ಓಕೆ, ಥಿಯರಮ್ next theorem every convergent sequence is Cauchy. Every convergent sequence is Cauchy's sequence. Okay, every convergent sequence is Cauchy's sequence. ಈ ಥಿಯರಮ್ ಇನ್ ಸ್ಟೇಟ್ಮೆಂಟ್ ಏನಿದೆ, ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಕೌಶಿ ಸೀಕ್ವೆನ್ಸ್. ಅಂದರೆ ನಾವೊಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ತಗೊಳ್ಬೇಕು, ಅದನ್ನು ಕೌಶಿ ಸೀಕ್ವೆನ್ಸ್ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಲ್ವಾ. ಪ್ರೂಫ್ ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್. ಓಕೆ, ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್. ನಾನು ಎಕ್ಸ್ ಎನ್ ಅನ್ನು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ತಗೊಳ್ತೀನಿ ಆ್ಯಂಡ್ ಇಟ್ ಕನ್ವರ್ಜಸ್ ಟು ಎಲ್ ಅಂದ್ಕೊಳ್ತೀನಿ. ಅಂದರೆ ದೆನ್ ಆಬ್ವಿಯಸ್ಲಿ ಲಿಮಿಟ್ xn whenever n tends to infinity is equal to L ಅಲ್ವಾ. ನೆಕ್ಸ್ಟ್, ಬೈ ದ ಡೆಫಿನೇಷನ್ ಆಫ್ ಲಿಮಿಟ್ ಇನ್ ಹೇಗೆ ಬರ್ಕೊಳ್ಬೋದು? ಫಾರ್ ಎವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ 0 ದೆರ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಎಮ್. ಓಕೆ, ಇಲ್ಲಿ ನಾನು ಕ್ಯಾಪಿಟಲ್ ಎಮ್ ಅಂದ್ಕೊಳ್ತೀನಿ. ಓಕೆ, ದೆರ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಎಮ್ ಸಚ್ ದ್ಯಾಟ್ ಅದು ಹೆಂಗಿರುತ್ತೆ ಅಂತ ಹೇಳಿದರೆ ಮಾಡ್ xn ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್. ಯಾವುದಕ್ಕೆ? ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಅಲ್ವಾ. ಇಲ್ಲಿ ಕ್ಯಾಪಿಟಲ್ ಎಮ್ ಅಂತ ತಗೊಂಡಿದ್ದೆ. ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್. ಬೈ ದ ಡೆಫಿನೇಷನ್ ಆಫ್ ಲಿಮಿಟ್ ಫಾರ್ ಅವರ್ ಎಪ್ಸಿಲಾನ್ ಇಸ್ ಗ್ರೇಟರ್ ದೆನ್ 0 ದೆರ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಎಮ್ ಸಚ್ ದ್ಯಾಟ್ ಮಾಡ್ xn ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ನೆಕ್ಸ್ಟು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ. ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಇದೆ ಅಲ್ವಾ. ಲೆಟ್ ಪಿ ಇಸ್ ಈಕ್ವಲ್ ಟು ಪಿ ಬಿಲಾಂಗ್ಸ್ ಟು ಎನ್. ಅಂದರೆ ನಾನೊಂದು
ನ್ಯಾಚುರಲ್ ನಂಬರ್ ತೊಗೊಳ್ತೀನಿ. ಓಕೆ, ನ್ಯಾಚುರಲ್ ನಂಬರ್ ತೊಗೊಂಡ್ರೆ ಹೇಗೆ ಬರಿಬೋದು? ಪಿ ಅನ್ನೋದು ಒಂದು ನ್ಯಾಚುರಲ್ ನಂಬರ್. ಓಕೆ, ನಾನು ನ್ಯಾಚುರಲ್ ನಂಬರ್ ತೊಗೊಂಡಿದ್ದೀನಿ, ದಟ್ ಇಸ್ ಪಿ. ಇಲ್ಲಿ ಏನಿದೆ, ಎನ್ ಈಸ್ ಫಾರ್ ಆಲ್ ದಿಸ್ ಇನ್ಇಕ್ವಾಲಿಟಿ ಇಸ್ ಟ್ರೂ ಫಾರ್ ಆಲ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ಈಗ ಎನ್ ಪ್ಲಸ್ ಪಿ ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ, ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಇದ್ರ ಮೀನಿಂಗ್ ಏನು ಅಂದರೆ, ಇಲ್ಲಿ ಎಮ್ ಅನ್ನೋದು ಪಾಸಿಟಿವ್ ಇಂಟೀಜರು, ಎನ್ ಕೂಡ ಪಾಸಿಟಿವ್ ಇಂಟೀಜರ್ ಅಲ್ವಾ. ಏನು, ಎನ್ ಇಸ್ ಈಕ್ವಲ್ ಟು 1 2 3 4, ಎಮ್ ಕೂಡ ಪಾಸಿಟಿವ್ ಇಂಟೀಜರ್, ಅಂದರೆ ಕ್ಯಾಪಿಟಲ್ ಎಮ್ ಇಸ್ ಈಕ್ವಲ್ ಟು 1 2 3 4 ಅಲ್ವಾ. ಈ ಪಿ ಕೂಡ ಪಿ ಬಿಲಾಂಗ್ಸ್ ಟು ಎನ್ ಅಂದರೆ ಇದು ಕೂಡ ಪಾಸಿಟಿವ್ ಇಂಟೀಜರ್. ಎನ್ ಅಂದರೆ ನ್ಯಾಚುರಲ್ ದಟ್ ಈಸ್ ನಥಿಂಗ್ ಬಟ್ ಪಾಸಿಟಿವ್ ಇಂಟೀಜರ್ ಅಲ್ವಾ. ಈ ಪಿ ಕೂಡ 1 2 3 ಹೀಗೆ ಪಾಸಿಟಿವ್ ನಂಬರ್. ಎನ್ನು ಪಾಸಿಟಿವ್ ನಂಬರು, ಕ್ಯಾಪಿಟಲ್ ಎಮ್ಮು ಪಾಸಿಟಿವ್ ನಂಬರು, ಪಿನೂ ಪಾಸಿಟಿವ್ ನಂಬರು. ಅಂದರೆ ಆಬ್ವಿಯಸ್ಲಿ ಎನ್ ಪ್ಲಸ್ ಪಿ ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂತ ಬರಿಬೋದು. ಅಂದರೆ ಏನಿದೆ ಇಲ್ಲಿ, ಎನ್ ಇಸ್ ಗ್ರೇಟರ್ ದೆನ್ ಎಮ್, ಅಂದರೆ ಈ ಎನ್ ಇದೆಯಲ್ಲ, ಈ ಎನ್ನು ಎಮ್ಮಿಗಿಂತ ಗ್ರೇಟರ್ ಆಗಿದೆ, ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಅಂದರೆ ಆಬ್ವಿಯಸ್ಲಿ ಏನಂತ ಬರ್ಕೊಳ್ಬೋದು, ಎನ್ ಪ್ಲಸ್ ಎಮ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಫಾರ್ ಎಕ್ಸಾಂಪಲ್ ಹೇಗೆ ಗೊತ್ತಾ, ಒಂದು 2 ಅಂದ್ಕೊಳ್ಳಿ, 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಲ್ವಾ. 2 1ಗಿಂತ 2 ದೊಡ್ಡದು, ಅಂದರೆ ಆಬ್ವಿಯಸ್ಲಿ ಈಗ 2 ಇಲ್ಲಿ 3 + 2 ಅಂತ ಬರಿತೀನಿ, ಏನಾಯಿತು 5 ಅಲ್ವಾ. 5 ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಲ್ವಾ. ಇನ್ ದ ಸೇಮ್ ಮ್ಯಾನರ್ ಇದನ್ನು ಬರ್ಕೊಂಡಿದ್ದೀವಿ ನಾವು. ಓಕೆ, ಲೆಟ್ ಪಿ ಬಿಲಾಂಗ್ಸ್ ಟು ಎನ್ ಆ್ಯಸ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ವಿ ಹ್ಯಾವ್ ಏನು, ಎನ್ ಪ್ಲಸ್ ಪಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಎನ್ ಪ್ಲಸ್ ಪಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದೇರ್ ಫೋರ್ ಇದೇನಾಗುತ್ತೆ, ಈ ಮೇಲಿನ ರಿಲೇಷನ್ ಏನಾಗುತ್ತೆ, ಮಾಡ್ ಎಕ್ಸ್ ಎನ್ ಇತ್ತು, ಎನ್ ಪ್ಲೇಸಲ್ಲಿ ಇಲ್ಲಿ ಏನಿದೆ, ಎನ್ ಪ್ಲಸ್ ಪಿ ಇದೆ ಅಲ್ವಾ. ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಪಿ ಬಿಲಾಂಗ್ಸ್ ಟು ಎನ್ ಅಲ್ವಾ. ಓಕೆ, ಇದನ್ನು ಇಕ್ವೇಷನ್ ಸೇ 1 ಅಂತ ಕರೀರಿ, ಇದನ್ನು ಸೇ ಇಕ್ವೇಷನ್ 2 ಅಂತ ಕರೀರಿ. ಓಕೆ, ಇಕ್ವೇಷನ್ 2 ಅಂತ ಹೇಳಿ ಕರೀರಿ. ನಾವು ಕನ್ಸಿಡರ್ ಓಕೆ, ನಾವು ಕನ್ಸಿಡರ್ ನಾನೇನಂತ ಕನ್ಸಿಡರ್ ಮಾಡ್ತೀನಿ ಅಂದರೆ, ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು ಹೀಗೆ ಬರ್ಕೊಳ್ಬೋದಾಯ್ತಾ, ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಪ್ಲಸ್ ಎಲ್ ಮೈನಸ್ ಎಕ್ಸ್ ಎನ್ ಅಂತ ಬರ್ಕೊಳ್ಬೋದಾ. ಏನಿದೆ, ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಅಂತ ಕನ್ಸಿಡರ್ ಮಾಡಿದ್ದೆ, ಇಲ್ಲೂ ಕೂಡ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಇದೆ, ಪ್ಲಸ್ ಎಲ್ ಮೈನಸ್ ಎಲ್ ಮಾಡಿದ್ದೀನಿ, ಅಂದರೆ ಎಲ್ ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡಿದ್ದೀನಿ ಅಷ್ಟೇ, ಚೇಂಜ್. ಇದನ್ನು ಹೇಗೆ ಬರ್ಕೊಳ್ಬೋದು, ಕ್ಲಿಯರ್ಲಿ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಲ್ ಪ್ಲಸ್ ಮಾಡ್ ಎಲ್ ಮೈನಸ್ ಎಕ್ಸ್ ಎನ್ ಅಲ್ವಾ, ಬೈ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಮಾಡ್. ಇದನ್ನು ಈ ರೀತಿ ಬರ್ಕೊಳ್ಬೋದು. ಅಬ್ಸರ್ವ್ ಮಾಡಿ, ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಈಸ್ ಏನು, ಲೆಸ್ ದೆನ್ ಎಪ್ಸಿಲಾನ್ ಅಲ್ವಾ, ಕ್ಲಿಯರ್ಲಿ ಲೆಸ್ ದೆನ್ ಎಪ್ಸಿಲಾನ್. ಯಾವುದಕ್ಕೆ, ಫಾರ್ ಆಲ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಪಿ ಬಿಲಾಂಗ್ಸ್ ಟು ಎನ್. ಓಕೆ, ಪಿ ಬಿಲಾಂಗ್ಸ್ ಟು ಎನ್. ಇಲ್ಲಿ ಎಲ್ ಮೈನಸ್ ಎಕ್ಸ್ ಎನ್ ಇದೆಯಲ್ಲ, ಎಲ್ ಮೈನಸ್ ಎಕ್ಸ್ ಎನ್ ಇಸ್ ದ ನಥಿಂಗ್ ಬಟ್ ಎಕ್ಸ್ ಎನ್ ಮೈನಸ್ ಎಲ್ ಅಲ್ವಾ. ಇದು ಲೆಸ್ ದೆನ್ ಎಪ್ಸಿಲಾನ್, ಅಂದರೆ ಕ್ಲಿಯರ್ಲಿ ವಿಚ್ ಇಸ್ ಆಲ್ಸೋ ಲೆಸ್ ದೆನ್ ಎಪ್ಸಿಲಾನ್. ಅಬ್ಸರ್ವ್ ಮಾಡಿ, ಇದು ಲೆಸ್ ದೆನ್ ಎಪ್ಸಿಲಾನ್, ಆ ಎಪ್ಸಿಲಾನ್ ಅನ್ನೋದು ಗ್ರೇಟರ್ ದೆನ್ 0 ಇರುವ ನಂಬರ್. ಅಂದರೆ ಎಪ್ಸಿಲಾನ್ ಗ್ರೇಟರ್ ದೆನ್ 0 ಅಂದರೆ ಎಪ್ಸಿಲಾನ್ ಬೈ 2 ಕೂಡ ಗ್ರೇಟರ್ ದೆನ್ 0, ಅಂದರೆ ಇಟ್ ಈಸ್ ಟ್ರೂ ಫಾರ್ ಎಪ್ಸಿಲಾನ್ ಬೈ 2 ಆಲ್ಸೋ ಅಲ್ವಾ. ಅಂದರೆ ಎಪ್ಸಿಲಾನ್ ಬೈ 2 ಅಂತ ಬರಿಬೋದಲ್ವಾ ಇದನ್ನು. ಇಲ್ಲೂ ಕೂಡ ಇದು ದಿಸ್ ಇಸ್ ಟ್ರೂ ಫಾರ್ ಎಪ್ಸಿಲಾನ್ ಬೈ 2 ಅಲ್ವಾ, ಬೈ ಸೇಮ್. ಅಂದರೆ ಎಪ್ಸಿಲಾನ್, ಇಲ್ಲಿ ಕೂಡ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0, ಅಂದರೆ ಆಬ್ವಿಯಸ್ಲಿ ಎಪ್ಸಿಲಾನ್ ಬೈ 2 ಕೂಡ ಗ್ರೇಟರ್ ದ್ಯಾನ್ 0, ಹಾಗಾಗಿ ಇದನ್ನು ಎಪ್ಸಿಲಾನ್ ಬೈ 2 ಅಂತ ಬರ್ಕೊಳ್ಬೋದಾ. ಇಲ್ಲೂ ಕೂಡ ಎಪ್ಸಿಲಾನ್ ಬೈ 2 ಅಂತ ಬರ್ಕೊಳ್ಬೋದಲ್ವಾ. ಅಂದರೆ ಇದೇನಾಗುತ್ತೆ, ಇಲ್ಲಿ ಎಪ್ಸಿಲಾನ್ ಬೈ 2 ಆಗುತ್ತೆ, ಅಲ್ವಾ. ಏನು, ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಪಿ ಬಿಲಾಂಗ್ಸ್ ಟು ಎನ್, ಇದು ಟ್ರೂ ಆಗುತ್ತೆ. ದಟ್ ಇಂಪ್ಲೈಸ್, ಈಗ ಏನಾಯಿತು ನೋಡಿ, ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ is less than epsilon by 2 plus epsilon by 2 ಅಂದರೆ epsilon. This is true for all n is greater than or equal to capital M, P belongs to n ಅಲ್ವಾ.
ಅಂದರೆ ಕ್ಲಿಯರ್ಲಿ ಇಟ್ ಈಸ್ ಕೌಶಿ ಅಲ್ವಾ, ಇದು ಕೌಶಿ ಸೀಕ್ವೆನ್ಸ್ ಅಲ್ವಾ. ಅಂದರೆ ಏನನ್ನು ಕನ್ಕ್ಲೂಡ್ ಮಾಡ್ಬೋದು, ದೇರ್ ಫೋರ್ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಕೌಶಿ ಅಲ್ವಾ. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಕೌಶಿ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ದಟ್ ಈಸ್ ಕೌಶಿ ಸೀಕ್ವೆನ್ಸ್. ಕೌಶಿ ಸೀಕ್ವೆನ್ಸ್. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಕೌಶಿಸ್ ಸೀಕ್ವೆನ್ಸ್.